ಇನ್ನು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಸೋಲ್ತೇನೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಹೌದು. ಆಗಲೇ ನಾವು ಒಂದು ಊಹೆಯನ್ನು ಒಂದು ಕಲ್ಪಿಸ್ಕೊಂಡಿದ್ವಿ. ಅಂದರೆ ಇದು ಯಾಕೆ ಹಿಂಗೆ ಹೇಳಿದರು, ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ. ಈ ಇದು ಯಾವುದು ಶೇರ್ ಮಾರ್ಕೆಟಲ್ಲಿ ಶೇರ್ ರೇಟ್ ಮೇಲಕ್ಕೆ ಹೋದರೆ ಲಾಭ. ಹೌದು. ಕೆಲವರು ಶೇರ್ ಮಾರ್ಕೆಟ್ ಬೀಳುವಾಗಲೂ ಲಾಭ ಮಾಡ್ಕೋತಾರೆ. ಅದನ್ನು ಶಾರ್ಟ್ಸ್ ಅಂತ ಕರೀತಾರೆ. ಶಾರ್ಟ್ ಓಕೆ ಅಂತ ಕರೀತಾರೆ, ಅದನ್ನು ಶಾರ್ಟ್ ಅಂತ ಕರೀತಾರೆ. ಅಂದರೆ ಏನು ಕಡಿಮೆ ಬೆಲೆಗೆ ಖರೀದಿ ಮಾಡಿಬಿಡೋದು. ಅಂದರೆ ಶಾರ್ಟ್ ಅಂತಂದರೆ ನೀವು ಬಂದ ತಕ್ಷಣ ಮಾರಿಬಿಡೋದು. ಅದನ್ನು ಬೀಳ್ತಾ ಇದೆ 10 ರೂಪಾಯಿ 25 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಬೀಳ್ತಾ ಇದ್ದಾಗ ನೀವು 25 ರೂಪಾಯಿ ಇದೆ ರೇಟ್, 24 ರೂಪಾಯಿಗೆ ಮಾರಿಬಿಡೋದು. ನಿಮ್ಮ ಬಳಿ ಸ್ಟಾಕ್ ಇರೋದಿಲ್ಲ, ಬಟ್ ನೀವು 20 ರೂಪಾಯಿಗೆ ಖರೀದಿ ಮಾಡೋದು ಆಮೇಲೆ ವಾಪಸ್. ಆ ಥರ ಒಂದು ಶಾರ್ಟ್ ಅಂತಿದೆ. ಅಂದರೆ ಕೆಲವರು ಮಾತ್ರ, ಅದು ಎಲ್ಲರೂ ಏನು ಹಾಳಾಗ್ಬಿಡ್ತಾರೆ ಅದರಲ್ಲಿ. ಇಲ್ಲ, ನನಗೂ ಅದರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಒಮ್ಮೆ ನಾನು ಟ್ರೈ ಮಾಡಿದ್ದೆ, ತುಂಬ ಹೋಗಿತ್ತು ಅದು. ಸೊ ಹಾಗಾಗಿ ಬಿಟ್ಬಿಟ್ಟೆ ಅದನ್ನು. ಶಾರ್ಟ್ ಅಂತಿದೆ ಅದರಲ್ಲಿ, ಅದು ಗೊತ್ತಿದ್ದವ್ರಿಗೆ ಇರ್ತದೆ. ಅಂದರೆ ಮಾರ್ಕೆಟ್ ಬೀಳುವಾಗಲೂ ಲಾಭ ಮಾಡೋದು, ಅದು ಕೆಲವ್ರಿಗೆ ಮಾತ್ರ ಆಗತ್ತೆ. ಇದು ಹಾಗೇನಾ ಅಂತ ಒಂದು ಡೌಟು. ಹೆಂಗೆ ಅಂತಂದರೆ, ಈಗ ನಾನು ನಿಖಿಲ್ ಅಂತ ಇಟ್ಕೊಳ್ಳಿ, ನೀವು ಸಿ ಪಿ ಯೋಗೀಶ್ವರ್ ಅಂತ ಇಟ್ಕೊಳ್ಳಿ. ನೀವು ಸೋಲ್ತೀರೋ ನಾವು ಸೋತಿರೋ ಗೊತ್ತಿಲ್ಲ, ಅದು ಆಮೇಲೆ ಅದು. ಓಕೆ. ಈಗ ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ ಬೆಟ್ಟು ಕಟ್ಟಲಿ ಅಂತ ಇರ್ಬೋದು. ಅವ್ರು ಹೇಳೋದು ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ ಬೆಟ್ಕೊಡೋದು. ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ ಹೆಂಗೂ ಹೇಳ್ಬಿಟ್ರಲ್ಲ ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ, ತಗೊಳ್ಳಿ 10 ಲಕ್ಷ ರೂಪಾಯಿ, ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ ನಾನು ಬಿಟ್ಟು ಕಟ್ಟೋದು. ಹಂಗಾಗಿರ್ಬೋದು ಅಂತ ಒಂದು ಡೌಟ್. ಸಿ ಪಿ ಯೋಗೇಶ್ವರ್ ಗೆಲ್ತಾರೆ, 10 ಲಕ್ಷ ಹೋಗುತ್ತೆ. ಆದರೆ ಈ ಬೆಟ್ಟಿಂಗ್ ಮಾಡಿರ್ತಾರಲ್ಲ, ಅದು ಸಿ ಪಿ ಯೋಗೇಶ್ವರ್ ಕಡೆಯವರೇ ಆಗಿದ್ರೆ ಅರ್ಥ ಆಯ್ತಾ ನಿಮಗೆ? ಇದು ಏನು ಬೆಟ್ಟಿಂಗ್ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಅನುಮಾನ ಬಂದಿದ್ದದೆ. ಇವ್ರು ಹೆಂಗಪ್ಪ ನಾನು ಸೋಲ್ತೀನಿ, ಇದರ ಹಿಂದೆ ಯಾರಾದರೂ ಇದ್ದಾರಾ ಅಂತೇಳಿ. ಯಾಕಂದ್ರೆ ಅದು ಆಗ್ತಿರೋದು ಮಂಡ್ಯದಲ್ಲಿ ಒಬ್ಬರು ಪ್ರಭಾವಿ ಶಾಸಕರಿದ್ದಾರೆ, ಸಿಟ್ಟಿಂಗ್ ಕಾಂಗ್ರೆಸ್ ಗವರ್ಮೆಂಟ್ನ ಶಾಸಕರು. ಮಂಡ್ಯ ಅಂದರೆ ಮಂಡ್ಯ ಜಿಲ್ಲೆಯ ಒಳಗಡೆ ಇರೋದು, ನಾನು ಪಕ್ಕ ಒಂದು ಭಾಗ ಹೇಳ್ತಾ ಇಲ್ಲ, ಮಂಡ್ಯ ಜಿಲ್ಲೆಯ ಒಳಗಡೆ. ಅವರು ಇದರಲ್ಲಿ ಭಾಳ ಎಕ್ಸ್ಪರ್ಟು. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಕುಮಾರಸ್ವಾಮಿ ಅವರು ಪದೇ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಫಸ್ಟ್ ಟೈಮ್ MLA, ಹಾಗಾಗಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದ ಜೊತೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆಯಂತೆ. ಹಲವರು ಬಾಜಿ ಕೂಡ ಕಟ್ತಾ ಇದ್ದಾರೆ. ಆದರೆ ಸಿ ಪಿ ಯೋಗೇಶ್ವರ್ ಗೆಲುವು ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಅನುಮಾನ ಶುರುವಾಗಿದೆ. ಅಂದರೆ ಒಂದು ಶುರು ಬೇರೆ, ಇನ್ನೊಬ್ಬರು ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿನೇ ಕಟ್ಟಲಿ, ನಾಳೆ ಗೆದ್ದಾಗ ದುಡ್ಡು ಬರುತ್ತೆ. ಅಂದರೆ ನಾನು ಹೇಳ್ಕೊಳ್ಳೋದು ಸೋಲ್ತೀವಿ ಕಟ್ಟಿ ಅಂತ ಅಂದ್ಬಿಟ್ಟು, ಗೆಲ್ಲೋದು ಆ ದುಡ್ಡು ಬಂತು. ಒಂದು ವೇಳೆ ಉಲ್ಟಾ ಆಯ್ತು ಅಂತ ಇಟ್ಕೊಳ್ಳಿ, ಸೋತ್ರು ಅಂತ ಇಟ್ಕೊಳ್ಳಿ, ಅಲ್ಲೂ ಕೆಲವು ಲಾಭ ನಷ್ಟದ ಲೆಕ್ಕಾಚಾರ ಏನೋ ಮಾಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಉಪಚುನಾವಣೆ ಇಲ್ಲಿ, ಬೆಟ್ಟಿಂಗ್ ಮಂಡ್ಯದಲ್ಲಿ. ಚನ್ನಪಟ್ಟಣಕ್ಕಾಗಿ ಬಾಜಿ ಹೆಚ್ಚಿದ ಕುತೂಹಲ. ಬೆಟ್ಟಿಂಗ್ ಚನ್ನಪಟ್ಟಣದಲ್ಲಿ ಯಾರ್ ಗೆಲ್ತಾರೆ, ನಿಖಿಲ್ ಕುಮಾರಸ್ವಾಮಿನ ಸಿಪಿ ಯೋಗೇಶ್ವರ ಅನ್ನೋ ಬೆಟ್ಟಿಂಗ್ ಮಂಡ್ಯದಲ್ಲಿ ಜೋರಾಗಿದೆ. ಎಲೆಕ್ಷನ್ ವೇಳೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಇತ್ತು. ಈಗ ಗೆಲುವು ಯಾರಿಗೆ ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಜೋರಾಗಿದೆ. ಬಾಂಬೆ ನಾಡಿನ ಪಾಲಿಟಿಕ್ಸ್ಗೆ ಮಂಡ್ಯದವರ ಬೆಟ್ಟಿಂಗ್ ಜೋರಾಗಿದೆ. ಈ ಬಾರಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೇಬೇಕೆಂದು ಘಟಾನುಘಟಿ ನಾಯಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕ್ಷೇತ್ರಾದ್ಯಂತ ಫುಲ್ ರೌಂಡ್ಸ್ ಹೊಡೆದಿದ್ರು. ಈಗ ಜಿದ್ದಾಜಿದ್ದಿನ ಚುನಾವಣೆ ಮುಗಿದ ಬಳಿಕ ರಿಸಲ್ಟ್ ಬಗ್ಗೆ ಹೆಚ್ಚಾಯ್ತು, ಟೆನ್ಷನ್ ಹೆಚ್ಚಾಗಿದೆ. ಗೆಲುವಿನ ಬಗ್ಗೆ ಕೈ ತೆನೆ ನಡುವೆ ಬಾಜಿ. ತಮ್ಮ ಅಭ್ಯರ್ಥಿಯ ಗೆಲುವು ಪಕ್ಕಾ ಎಂದು ಜೆಡಿಎಸ್ ಕಾಂಗ್ರೆಸ್ ನಡುವೆ ಬೆಟ್ಟಿಂಗ್ ಜೋರಾಗಿದೆ. ಕಾನೂನು ಕಣ್ತಪ್ಪಿಸಿ ಫ್ಯಾನ್ಸ್ ಕಾರ್ಯಕರ್ತರು ಕೋಟಿ ರೂಪಾಯಿ ಬಾಜಿ ಕಟ್ಟಿದ್ದಾರಂತೆ. ಆತ್ಮೀಯರು ಪರಿಚಯಸ್ಥರ ನಡುವೆ ಬೆಟ್ಟಿಂಗ್ ನಡೆದಿತ್ತು. ಒನ್ ಸೈಡೆಡ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಕೈಪಡೆ ಮತದಾನದ ಬಳಿಕ ನಿರುತ್ಸಾಹ ಹೆಚ್ಚಾಗಿದೆಯಂತೆ.
ಯೋಗೇಶ್ವರ್ ಸೋಲಿನ ಭೀತಿ ಹೊರಹಾಕಿದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಲು ಮುಂದಾಗುತ್ತಿಲ್ವಂತೆ. 1-to-double ನಡೆಯುತ್ತಿದ್ದ ಬಾಜಿ ಅನುಪಾತ ಈಗ ನೇರವಾಗಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ ಹೆಚ್ಚು ಬಾಜಿ ನಡೆಯುತ್ತಿದೆಯಂತೆ. ಆದ್ರೆ ರಿಸಲ್ಟ್ ಹೊರ ಬಂದ ಮೇಲೆ ಮತದಾರ ಪ್ರಭುವಿನ ಮನದಾಳ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಪೂರ್ತಿ ಒಕ್ಕಲಿಗ ಸಮುದಾಯ HDD ಪರ ಇಲ್ಲ, ಅಂದ್ರೆ ದೇವೇಗೌಡರ ಪರವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಜ್ಜೆ ದೇವೇಗೌಡರು ಮುಂದಿದ್ದಾರಷ್ಟೇ, ಕೇವಲ ಒಂದೇ ಹೆಜ್ಜೆ. ಅವರು ನಮ್ಮನ್ನು ಕೂಡ ಸಮುದಾಯ ತಿರಸ್ಕಾರ ಮಾಡಿಲ್ಲ, ಒಂಥರ ಆತ್ಮವಿಶ್ವಾಸ ಅವರಿಗೆ. ನಮ್ಮಂತ ಸಣ್ಣ ನಾಯಕರನ್ನ ಕುಮಾರಸ್ವಾಮಿ ತುಳಿತಾ ಇದ್ದಾರೆ. ಇದು ಮಾಗಡಿ ಶಾಸಕ HC ಬಾಲಕೃಷ್ಣ ಹೇಳಿಕೆ. ಇದು ಯಾವತ್ತೂ ಕೂಡ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ರಾಜಕೀಯ ಸನ್ನಿವೇಶ ಬದಲಾವಣೆ ಆಗಬಹುದು. ರಿಪಬ್ಲಿಕ್ ಕನ್ನಡದ ಜೊತೆ HC ಬಾಲಕೃಷ್ಣ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಒಂದು ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಮುದಾಯದ ಮತಗಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಸರ್? ಬೇಕೋ ಬೇಡವೋ ಒಕ್ಕಲಿಗ ಜನಾಂಗ ದೇವೇಗೌಡರು ಕುಮಾರಸ್ವಾಮಿಯಿಂದ ಇರ್ತಕ್ಕಂಥದ್ದು. ಅದರ ದುರುಪಯೋಗವನ್ನು ಪಡಿಸ್ಕೊಂಡು ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೋಡೋಣ, ಈಗ ಇದೇ ರೀತಿ ಯಾವತ್ತೂ ಕೂಡ ಒಂದೇ ರೀತಿ ಇರೋದಿಲ್ಲ. ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗ್ಬೋದು. ನಮ್ಮ ಒಕ್ಕಲಿಗರಿಗೂ ಕೂಡ ಮುಂದಿನ ದಿವಸದಲ್ಲಿ ಇವ್ರು ಯಾರೂ ಒಕ್ಕಲಿಗರನ್ನ ಬೆಳೆಸೋದಿಲ್ಲ, ಯಾವ ಒಕ್ಕಲಿಗರ ನಾಯಕರನ್ನು ಬಿಡೋದಿಲ್ಲ ಅಂತಕ್ಕಂಥ. ಯಾಕಂದರೆ ಉದಾಹರಣೆಗೆ ಯೋಗೀಶ್ವರು, ಇವತ್ತು ಅವರ ಬಾಬಾ ಮಂಜುನಾಥ್ ಅವರು ಗೆಲ್ಲಬೇಕಾದ್ರೆ ಯೋಗೀಶ್ವರ್ ಅವರೇ ಪ್ರಮುಖವಾದಂಥ ಕಾರಣ. ಅಂಥ ಯೋಗೀಶ್ವರ್ಗೆ ಟಿಕೆಟ್ ಕೊಡ್ದೇ ತನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತಕ್ಕಂಥ ಧೋರಣೆಯನ್ನು ಅವರೇನು ಅನುಸರಿಸಿದ್ರು, ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಮ್ಮ ಒಕ್ಕಲಿಗರ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. DCM ಆಗಿ DK ಶಿವಕುಮಾರ್ ಇದ್ದಾರೆ. ಹಾಗಿದ್ದೂ ಕೂಡ ಒಕ್ಕಲಿಗರ ಸಮುದಾಯ ದೇವೇಗೌಡರ ಪರವಾಗಿ ನಿಂತಿದೆಯಾ, ಅದು DK ಶಿವಕುಮಾರ್ ಅವ್ರ ಪರವಾಗಿ ಒಂದು ಸ್ವಲ್ಪ ಅವ್ರದ್ದು ಸೆಳೆಯುವಂಥ ಕೆಲಸ ಆಗಿದೆಯಾ ಅನ್ನುವಂಥದ್ದು? ಆ ಥರ ಏನಿಲ್ಲ, ಪೂರ್ತಿ ಅವ್ರ ಪರವಾಗಿ ನಿಂತಿಲ್ಲ. ಅದರಲ್ಲೂ ಡಿವಿಷನ್ ಇದೆ, ಆದರೆ ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಅವ್ರ ಕಡೆ ಇರ್ತಾರೆ ಅಷ್ಟೇ. ತಾವೆಲ್ಲ ಒಕ್ಕಲಿಗ ನಾಯಕರು, ಸಣ್ಣ ನಾಯಕರು, ತಾವೆಲ್ಲ ತಮ್ಮನ್ನು ಕೂಡ ಬೆಂಬಲಿಸುವಂಥ ಪರಿಸ್ಥಿತಿ ಇಲ್ವಾ ಸಮುದಾಯದಲ್ಲಿ ಅಂತ? ಪೂರ್ತಿ ಒಕ್ಕಲಿಗರೇ ಪೂರ್ತಿ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ. ಪರ್ಸೆಂಟೇಜ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ, ನಮ್ಗೆ ಸ್ವಲ್ಪ ಕಡಿಮೆ. ಅಲ್ಲ, ಪದೇ ಪದೇ ಈ ಒಕ್ಕಲಿಗೆ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡಿ ಈ ಥರ ಕಣ್ಣೀರು ಹಾಕುವಂಥದ್ದಾಗಲಿ, ಈ ಚುನಾವಣೆ ವೇಳೆ ಕೆರಳಿಸುವಂಥದ್ದಾಗಲಿ, ಈ ಥರದ ಹೇಳಿಕೆಗಳು ಯಾಕೆ ಮಾಡ್ತಾರೆ ಅಂತ ಸರ್? ಒಕ್ಕಲಿಗರ ಜನಾಂಗದ ನಾಯಕತ್ವವನ್ನು ಏನು ತೆಗೆದುಕೊಂಡ್ಮೇಲೆ ಒಕ್ಕಲಿಗರಿಗೇನು ಅನುಕೂಲ ಆಗಿಲ್ಲ. ಅದರಿಂದ ಯಾವುದೇ ಒಬ್ಬ ಒಕ್ಕಲಿಗ ಅಧಿಕಾರಿಗಾಗಲಿ ಯಾರೋ ಒಬ್ಬ ರಾಜಕಾರಣಿನ ಬೆಳೆಸ್ತಕ್ಕಂಥದ್ದಾಗಲಿ ಏನಾಗಿಲ್ಲ. ಅದರ ಪ್ರಯೋಜನವನ್ನು ಅವರ ಕುಟುಂಬವನ್ನು ಬೆಳೆಸಲಿಕ್ಕೆ ಬಳಸ್ಕೊತಾ ಇದ್ದಾರೆ. ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದಕ್ಕೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇದು ಏನೋ ಬೇಕೋ ಬೇಡವೋ ನಮ್ಮ ಜನಾಂಗದಲ್ಲಿ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಗೌರವ, ಪ್ರೀತಿ ಅವ್ರ ಮೇಲಿದೆ. ಮುಂದೇನಾದರೂ ಒಕ್ಕಲಿಗರು ಇದ್ರ ಬಗ್ಗೆ ಎಚ್ಚೆತ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಬಾಲಕೃಷ್ಣ ಒಂದು ಮಾತನ್ನು ಹೇಳಿದರು, ದೇವೇಗೌಡರ ಫ್ಯಾಮಿಲಿ. ಹಾಗಂತ ದೇವೇಗೌಡರ ಫ್ಯಾಮಿಲಿಗೆ ಇಡೀ ಒಕ್ಕಲಿಗ ಸಮುದಾಯ ಓಟ್ ಹಾಕತ್ತಂತೆ, ಹಾಕೋದಿಲ್ಲ ಅಂತಲೂ ನಾವು ಹೇಳಿದ್ದೀವಿ. ನಾವೇನು ಹೇಳಿದ್ವಿ, 100 ಜನರ